ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಯುಗ ಪುರುಷ, ವಿಶ್ವದ ಮೊದಲ ಸಂಸತ್ತಿನ ರೂವಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಬಸವಣ್ಣವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಬಸವಣ್ಣ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಡೋದಕ್ಕೆ ಕಾರಣವಾದರೂ ಏನು ಗೊತ್ತಾ? ಅವರ ಕೊನೆಯ ದಿನಗಳು ಹೇಗಿದ್ವು? ಇಷ್ಟಕ್ಕೂ ಅಂಚೆ ಚೀಟಿಯಲ್ಲಿ ನಾಣ್ಯಗಳಲ್ಲಿ ಯಾವ ಹೆಸರಾಂತ ವ್ಯಕ್ತಿಗಳ ಚಿತ್ರಪಟವನ್ನ ಪ್ರಕಟಿಸದ ಇಲಾಖೆ ಬಸವಣ್ಣ ಅವರ ಭಾವಚಿತ್ರವನ್ನ ಯಾಕೆ ಪ್ರಕಟ ಮಾಡಿತು? ಬಸವಣ್ಣ ನಿಜಕ್ಕೂ ಲಿಂಗೈಕ್ಯರಾದ್ರ ಅಥವಾ ಅವರ ಕೊಲೆಯಾಯ್ತಾ? ಆದರ್ಶಗಳನ್ನ ಪ್ರತಿಪಾದಿಸಿ ವಿಶ್ವ ಭ್ರಾತೃತ್ವದ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಇವರು ನಡೆಸಿದ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ವಿಶ್ವದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು. ಜಡುಗಟ್ಟಿದ ಸಮಾಜದಲ್ಲಿನ ಅರ್ಥರಹಿತ ಆಚಾರ ವಿಚಾರ, ಮೇಲು ಕೀಳು ಎಂಬ ಭಾವನೆಗಳಿಂದ, ಸ್ತ್ರೀ ಪುರುಷ ಎಂಬ ಲಿಂಗಭೇದದ ತಾರತಮ್ಯದಿಂದ, ಶ್ರೀಮಂತ ಬಡವ ಎಂಬ ಆಂತರಿಕ ಸಂಘರ್ಷದಿಂದ ಸಾಮಾಜಿಕ ವ್ಯವಸ್ಥೆ ಹಾಳಾಗಿ ಹೋಗಿತ್ತು. ಅದನ್ನ ತನ್ನ ವಚನಗಳಿಂದಲೇ, ಅಂತರ್ಜಾತಿ ವಿವಾಹ, ಲಿಂಗಾಯತ ಧರ್ಮ ಸ್ಥಾಪನೆಗಳಿಂದಲೇ ಮತ್ತೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದ ಬಸವಣ್ಣ ಅವರ ಬದುಕೆ ನಿಜಕ್ಕೂ ಪ್ರೇರಣೆಗೆ ಸ್ಫೂರ್ತಿಯಾಗಿದೆ. ಜೊತೆಗೆ ಅವರ ಕೊನೆ ಕ್ಷಣ ನಿಜಕ್ಕೂ ದುರಂತ. ಹಾಗಾದ್ರೆ ಬಸವಣ್ಣಗೆ ಏನಾಯ್ತು? ಆತ್ಮಹತ್ಯೆ ಮಾಡಿಕೊಂಡ್ರ? ಇಲ್ಲ ಅವರನ್ನ ಕೊಲೆ ಮಾಡಲಾಯ್ತಾ? ಎಂಬುದರ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೋಸ್ಕರ ತಿಳಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ಸ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ಬಸವಣ್ಣವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಗ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಕಾಯಕವೇ ಕೈಲಾಸ ಕಂಡ ವಿಶ್ವಗುರು, ಶೋಷಣೆ ರಹಿತ ಸಮಾನತೆಯ ಸಮಾಜದ ಸೃಷ್ಟಿಗಾಗಿ ಹೋರಾಡಿದ ಸಾಮಾಜಿಕ ಹರಿಕಾರ, ಮೌಲ್ಯಗಳನ್ನು ತನ್ನ ವಚನ ಸಾಹಿತ್ಯದಲ್ಲಿ ಹೋಗಲಾಡಿಸಿ ಜನರಲ್ಲಿ ಹೊಸ ಅರಿವು ಮೂಡಿಸಿದ ಸಮಾಜ ಸುಧಾರಕರಾದ ಬಸವಣ್ಣವರು ಹುಟ್ಟಿದ್ದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಬ್ರಾಹ್ಮಣ ಮನೆತನದಲ್ಲಿ. ಕೆಲವೊಂದು ದಾಖಲೆಗಳಲ್ಲಿ ಇವರು ಅವರ ತಾಯಿಯ ಮನೆ ಇಂಗಳೇಶ್ವರ ಗ್ರಾಮದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಬಸವಣ್ಣವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರಿಗೆ ನಾಗಮ್ಮ ಎಂಬ ಹೆಸರಿನ ಅಕ್ಕ ಕೂಡ ಇದ್ರು. ಹುಟ್ಟಿದ್ದು ಬ್ರಾಹ್ಮಣ ಮನೆತನದಲ್ಲಾದರೂ ಅಲ್ಲಿನ ಶಾಸ್ತ್ರ ಮೌಖ್ಯ ನಂಬಿಕೆಗಳನ್ನ ಬಾಲ್ಯದಿಂದ ಕಂಡು ಬೇಸತ್ತು ಹೋಗಿದ್ದ ಬಸವಣ್ಣವರಿಗೆ ಈ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಮಹತ್ವಾಕಾಂಕ್ಷೆ ಇತ್ತು. ತನ್ನ 8ನೇ ವಯಸ್ಸಿನಲ್ಲಿ ಜನಿವಾರ ಹಾಕುವ ಸಂಪ್ರದಾಯವನ್ನ ಮಾಡಲು ಮನೆಯವರು ತಿಳಿಸಿದಾಗ ಬಸವಣ್ಣ ಅದನ್ನ ಕಟುವಾಗಿ ವಿರೋಧಿಸುತ್ತಾರೆ. ಜನಿವಾರ ಹಾಕುವುದೇ ಆದ್ರೆ ಮೊದಲು ಅಕ್ಕನಿಗೆ ಹಾಕು, ಅವಳು ನನಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಅಂತ ವಾದಿಸುತ್ತಾ ಸಮಾಜದಲ್ಲಿ ಹೆಣ್ಣು ಗಂಡು ಎಂಬ ಲಿಂಗ ತಾರತಮ್ಯ ಯಾಕೆ ಮಾಡ್ತೀರಾ ಅಂತ ಕಟುವಾಗಿ ಟೀಕಿಸುತ್ತಾರೆ. ಬಸವಣ್ಣ ಲಿಂಗ ತಾರತಮ್ಯ, ಜಾತಿ ವ್ಯವಸ್ಥೆ, ಶ್ರೀಮಂತ ಬಡವ ಎನ್ನುವ ಕೀಳರಿಮೆಗಳನ್ನ ಕಂಡುಹಿಡಿಯುವಂತಹ ಸಮಾಜವಯ್ಯ ಎಂದು ಜಿಗುಪ್ಸೆಗೊಳಗಾಗುತ್ತಾ ಮನೆ ಬಿಟ್ಟು ಹೊರ ನಡೆದು ಬಿಡುತ್ತಾರೆ. ಕ್ರಾಂತಿಕಾರಿ ಬಸವಣ್ಣವರು ತನ್ನ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶವನ್ನ ನೀಡುತ್ತಾ ಕೆಲಸ ಮಾಡಿಯೇ ಜೀವನ ನಡೆಸಬೇಕು, ಆಲಸ್ಯದ ಜೀವನ ವ್ಯರ್ಥ ಎನ್ನುತ್ತಾರೆ. ನಾವು ಮಾಡುವ ಯಾವುದೇ ಕಾರ್ಯದಲ್ಲೂ ಮೇಲು ಕೀಳು ಎಂಬುದು ಇರೋದಿಲ್ಲ. ಈ ಸಮಾಜದಲ್ಲಿ ಲಿಂಗ ತಾರತಮ್ಯ ಕೂಡದು. ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ತಮ್ಮ ಜೀವನವನ್ನ ರೂಪಿಸಿಕೊಳ್ಳುವ ಹಕ್ಕಿದೆ ಎನ್ನುತ್ತಾರೆ. ಸುಳ್ಳು ಹೇಳುವುದು, ಕೊಲೆ ಸುಲಿಗೆ ಮೋಸ ಮಾಡುವುದು, ಪರಸ್ತ್ರೀಯರನ್ನ ಮೋಹಿಸುವುದು ಅಕ್ಷರಶಃ ಅಪರಾಧ ಎನ್ನುವುದು ಬಸವಣ್ಣವರ ನಿಲುವಾಗಿತ್ತು. ಸಮಾನತೆ, ಕಾಯಕ, ದಾಸೋಹ ತತ್ವ ಸ್ವೀಕರಿಸುವ ಮತ್ತು ಆಚರಿಸುವ ಯಾರೂ ಕೂಡ ಶಿವಶರಣರಾಗಬಹುದು ಎನ್ನುತ್ತಾ ಪುರೋಹಿತ ಶಾಹಿಗಳಿಂದ ನಿರಂತರವಾಗಿ ವಂಚನೆಗೊಂಡ ಜನರಿಗೆ ಭಕ್ತಿ ಮಾರ್ಗದಲ್ಲೇ ಹೊಸ ಬದುಕನ್ನೇ ಬಸವಣ್ಣವರು ನೀಡುತ್ತಾರೆ. ಜಗಜ್ಯೋತಿ ಬಸವೇಶ್ವರ ಮಾನವತಾವಾದಿ ಕ್ರಾಂತಿಯೋಗಿ ಬಸವಣ್ಣ ಜಾತಿ ಭೇದಗಳನ್ನು ಖಂಡಿಸುತ್ತಾ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ಅಂತರ ಜಾತಿ ವಿವಾಹಗಳನ್ನು ನಡೆಸುತ್ತಾ ಹೊಸ ಕ್ರಾಂತಿಗೆ ನಾಂದಿ ಹಾಡ್ತಾರೆ. ಇವರ ಪ್ರೇರಣೆಯಿಂದ ಸಮಾಜದಲ್ಲಿ ಧರ್ಮಗಳ ನಡುವಿನ ಕಚ್ಚಾಟ ಕಡಿಮೆಯಾಗಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡುತ್ತೆ. ಈವರೆಗೆ ಬಸವಣ್ಣವರ 1500 ವಚನಗಳು ಸಂಗ್ರಹವಾಗಿದ್ದು, ಹಲವು ವಚನಗಳು ಸಾಮಾಜಿಕ ಕಳಕಳಿಯನ್ನ ಮೂಡಿಸುತ್ತದೆ. ಕೂಡಲ ಸಂಗಮದೇವ ಎನ್ನುವ ಅಂಕಿತನಾಮದಿಂದ ಮೂಡಿಬರುವ ಇವರ ವಚನಗಳು ಜ್ಞಾನದ ಸಾಗರವನ್ನೇ ಹರಿಸಿ ಬದುಕನ್ನ ಬದಲಿಸುವುದೂ ಸುಳ್ಳಲ್ಲ.
ಇವರ ಬಗ್ಗೆ ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು ಮತ್ತು ಮರಾಠಿ ಭಾಷೆಗಳಲ್ಲಿ ಪುರಾಣಗಳು ರಚನೆಯಾಗಿವೆ. ಕಲ್ಯಾಣ ಮಂಟಪಗಳಲ್ಲಿ ಇವರ ಸ್ಮಾರಕಗಳಿದೆ. ಬೆಳಗಾವಿಯ ಅರ್ಜುನವಾದ ಶಿಲಾಶಾಸನದಲ್ಲಿರುವ ಸಂಗಡ ಬಸವ ಹೆಸರು ಇವರದ್ದೇ ಎಂದು ವಿದ್ವಾಂಸರು ಹೇಳಿದ್ದಾರೆ. ಇಷ್ಟೆಲ್ಲ ಸಾಮಾಜಿಕ ಕ್ರಾಂತಿಗೆ ಕಾರಣವಾದ ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನ ಸ್ಥಾಪಿಸಿ ಅಲ್ಲಿ ಎಲ್ಲಾ ಧರ್ಮದ ಕವಿಗಳು, ಶರಣರು, ತತ್ವಜ್ಞಾನಿಗಳು ಸೇರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಚರ್ಚಿಸಲೆಂದು ಸಾಮಾಜಿಕ ಧಾರ್ಮಿಕ ಸಂಸತ್ನಂತೆ ವೇದಿಕೆಯನ್ನ ಕಲ್ಪಿಸಿಕೊಡುತ್ತಾರೆ. ಇವರ ಮೊದಲ ಅಧ್ಯಕ್ಷರು ಬಸವಣ್ಣವರು ಸಮಕಾಲೀನರು ಅಲ್ಲಮಪ್ರಭು. ಈ ಅನುಭವ ಮಂಟಪದ ಪ್ರಭಾವ ಆ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ, ಒಮ್ಮೆ ಕಾಶ್ಮೀರದ ಮಹಾರಾಜ ಅನುಭವ ಮಂಟಪ ನೋಡಿ ಅಲ್ಲಿನ ಚರ್ಚೆ ಅನುಭವಗಳನ್ನು ಕಂಡು ಬೆರಗಾಗಿ ತನ್ನ ಬದುಕಿನ ದಿಕ್ಕನ್ನೇ ಬದಲಿಸಿ ಇದೇ ಊರಲ್ಲಿ ಕಟ್ಟಿಗೆ ಮಾರಲು ಆರಂಭ ಮಾಡ್ತಾನೆ. ಇಷ್ಟೆಲ್ಲ ಬದಲಾವಣೆಗಳನ್ನು ತಂದ ಬಸವಣ್ಣ ಅದೆಷ್ಟೋ ಶಿವಶರಣರಿಗೆ, ಜನಸಾಮಾನ್ಯರಿಗೆ ಗುರುವಾಗಿ, ದೇವರಾಗಿ ಬಿಟ್ಟಿದ್ದಾನೆ. ಅಂದಹಾಗೆ ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣ 1196ರಲ್ಲಿ ಅಲ್ಲಿಯ ಕೂಡಲಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ. ಇನ್ನು ಅವರ ಸಾವಿನ ಬಗ್ಗೆ ಹಲವಾರು ಊಹಾಪೋಹಗಳು ಹರಿದಾಡ್ತಾನೆ ಇರುತ್ತೆ. ಅನೇಕ ಸಂಶೋಧನೆಗಳ ಪ್ರಕಾರ ಇವರನ್ನ ಅವರ ವಿರೋಧಿಗಳು ಕೊಲೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಬಸವಣ್ಣವರು ಐಕ್ಯರಾದರು ಎಂಬುದು ಕೇವಲ ಕಟ್ಟುಕತೆ. ಬಸವಣ್ಣವರು ಸಮಾಜ ಸುಧಾರಣೆಯ ಕ್ರಾಂತಿಯನ್ನ ಸಹಿಸದೆ ಬಸವ ಕಲ್ಯಾಣದಲ್ಲಿ ಅವರನ್ನ ಹತ್ಯೆ ಮಾಡಲಾಗಿದೆ ಎಂದು ವಿವಾದಾತ್ಮಕ ಹೇಳಿಕೆಗಳನ್ನ ಸಾಹಿತಿ ಹಾಗೂ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ.ಎಸ್. ಭಗವಾನ್ ನೀಡಿದ್ದಾರೆ. ಇನ್ನು ಭಗವಾನ್ ಮಂಟಪದ ಮೂಲಗಳು ಹೇಳುವ ಪ್ರಕಾರ ಬಸವಣ್ಣವರ ಸಾವು ಕೊಲೆಯಲ್ಲ, ಆತ್ಮಹತ್ಯೆಯೂ ಅಲ್ಲ, ಅವರದ್ದು ಸಹಜ ಸಾವು. ಆದರೆ ಬಸವಣ್ಣವರಿಗೆ ಶರಣರ ಕಗ್ಗೊಲೆಯ ಸುದ್ದಿ ತಿಳಿದು ಆಘಾತ ಆಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣವರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು. ಇಂದಿನ ಕಾಲದಲ್ಲಿ ಬ್ರಾಹ್ಮಣರ ಹತ್ಯೆ ಮಾಡುವುದು ಮಹಾಪಾಪ ಎನ್ನುವ ನಂಬಿಕೆಗಿತ್ತು. ಹೀಗಾಗಿ ಯಾರೂ ಕೂಡ ಬ್ರಾಹ್ಮಣರ ಕೊಲೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಉಲ್ಲೇಖಗಳು ಕೂಡ ಹಲವು ಕಡೆ ಬರುತ್ತೆ. ಆದರೆ ಬಸವಣ್ಣವರನ್ನ ಗಡಿಪಾರು ಮಾಡಿದ್ರು ಎನ್ನುವ ಉಲ್ಲೇಖ ಇದೆ. ಗಡಿಪಾರು ಆದ ಮೇಲೆ ಶರಣರ ಕೊಲೆಯಾಗತ್ತಂತೆ. ಇದರಿಂದ ರೊಚ್ಚಿಗೆದ್ದ ಶರಣರು ಬಿಜ್ಜಳ ಮಹಾರಾಜನನ್ನ ಕೊಲೆ ಮಾಡ್ತಾರೆ ಎಂದು ಬಸವ ವಚನದಲ್ಲಿ ಬರುತ್ತೆ. ಇನ್ನು ಕೆಲವು ಕಡೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವ ಉಲ್ಲೇಖವೂ ಇದೆ. ಇದು ಕೂಡ ಶುದ್ಧ ಸುಳ್ಳು ಅನ್ನೋದಕ್ಕೆ ಸಾಕ್ಷಿ ಇದೆ. ಇವರು ಯಾವುದಕ್ಕೂ ಹೆದರಿದವರಲ್ಲ. ಅವರ ವಚನಗಳನ್ನು ನೋಡಿದ್ರೆ ಅವರ ಮನಸ್ಥಿತಿಯ ಬಗ್ಗೆ ಗೊತ್ತಾಗತ್ತೆ. ನಾನು ಬಿಜ್ಜಳನು, ಹೆದರುವೆನೆ, ಮರಣವೇ ಮಹಾನವಮಿ. ಸಾವಿಗೆ ಹೆದರುವವರಲ್ಲ ಶರಣರು. ಸಾವು ಒಂದು ಜೀವನದ ಕೊನೆಯ ಪ್ರಕ್ರಿಯೆ ಎನ್ನುವುದು ವಚನಗಳಲ್ಲಿ ಇದೆ. ಹೀಗಾಗಿ ಬಸವಣ್ಣ ಇಂತಹ ನಿರ್ಧಾರಗಳನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಇಚ್ಛಾಮರಣ ಎನ್ನುವ ಬಗ್ಗೆ ಹಲವು ಕಡೆ ಉಲ್ಲೇಖ ಬರುತ್ತೆ. ಇದಕ್ಕೆ ಕೂಡ ಸೂಕ್ತ ಸಾಕ್ಷಿಗಳು ಸಿಕ್ಕಿಲ್ಲ. ಬಸವಣ್ಣ ಕೂಡಲ ಸಂಗಮದಲ್ಲಿ ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿ ಎಂದು ತನ್ನ 62ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗ್ತಾರೆ ಎಂದು ಅನೇಕ ವಚನಗಳು, ಪುರಾಣಗಳಿಂದ ತಿಳಿದು ಬಂದಿದೆ. ಇನ್ನು ಇವರು ಲಿಂಗೈಕ್ಯರಾಗಿ 600 ವರ್ಷ ಹಿನ್ನೆಲೆಯಲ್ಲಿ ಅವರ ಲಿಂಗೈಕ್ಯ ದಿನಾಚರಣೆಯ ನಿಮಿತ್ತ ಭಾರತ ಸರ್ಕಾರ ಅಂಚೆ ಇಲಾಖೆ 1967ರ ಮೇ 11ರಂದು 15 ಪೈಸೆಯ ಮುಖಬೆಲೆಯ ಅಂಚೆ ಚೀಟಿಯಲ್ಲಿ ಬಸವಣ್ಣ ಭಾವಚಿತ್ರವನ್ನ ಪ್ರಕಟಿಸುತ್ತಾರೆ. ನಂತರ 2 ರೂಪಾಯಿ, 5 ರೂಪಾಯಿಯಲ್ಲೂ ಕೂಡ ಅವರ ಭಾವಚಿತ್ರ ಪ್ರಕಟಗೊಳ್ಳುತ್ತೆ. ಆಗಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು 100 ರೂಪಾಯಿ ನಾಣ್ಯದ ಮೇಲೆಯೂ ಕೂಡ ಬಸವಣ್ಣವರ ಚಿತ್ರ ಪ್ರಕಟಗೊಳಿಸಿ ಬಿಡುಗಡೆ ಮಾಡಿದ್ರು. ಇನ್ನು ಬಸವಣ್ಣವರದ್ದು ಸಾಮಾನ್ಯ ಸಾವಲ್ಲ. ಆದರ್ಶಗಳನ್ನು ಪ್ರತಿಪಾದಿಸಿ ಸನ್ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸಿ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಇವರು ನಡೆಸಿದ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ವಿಶ್ವದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು. ಜಡುಗಟ್ಟಿದ ಸಮಾಜದಲ್ಲಿನ ಅರ್ಥರಹಿತ ಆಚಾರ ವಿಚಾರ, ಮೇಲು ಕೀಳು ಎಂಬ ಭಾವನೆಗಳಿಂದ, ಸ್ತ್ರೀ ಪುರುಷ ಎಂಬ ಲಿಂಗ ಭೇದದ ತಾರತಮ್ಯದಿಂದ, ಶ್ರೀಮಂತ ಬಡವ ಎಂಬ ಅಂತರದ ಸಂಘರ್ಷದಿಂದ ಸಾಮಾಜಿಕ ವ್ಯವಸ್ಥೆ ಹೋಗಿತ್ತು. ಸಾಮಾಜಿಕ ವ್ಯವಸ್ಥೆ ಹಾಳಾಗಿ ಹೋಗಿತ್ತು. ಅದನ್ನ ತನ್ನ ವಚನಗಳಿಂದಲೇ, ಅಂತರ್ಜಾತಿ ವಿವಾಹ, ಲಿಂಗಾಯತ ಧರ್ಮ ಸ್ಥಾಪನೆಗಳಿಂದಲೇ ಮತ್ತೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಹಾಡಿದ ಬಸವಣ್ಣ ಬದುಕು ನಿಜಕ್ಕೂ ಪ್ರೇರಣೆ, ಸ್ಫೂರ್ತಿ, ಆದರ್ಶ.